ಆ, ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೀರಿಯನ್ಸಿಗೆ ನಿಮ್ದೇನಾದರೂ ಇಂಡಿಯನ್ ಆರ್ಮಿ ಏಜ್ ಮುಗಿದಿದೆಯಾ, ಅದರ ಜೊತೆಗೆ ಅಗ್ನಿವೀರ ಬೇಡವಾ, ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಬೇಕಾಗಿತ್ತಪ್ಪ ಅಂದರೆ ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬೋದು. ಇಲ್ಲಿ ನಿಮ್ಗೆ ಎಸ್ ಎಲ್ ಸಿ ಮೇಲೆ ಮತ್ತು ಪಿ ಯು ಸಿ ಮೇಲೆ ಮತ್ತು ಐ ಟಿ ಐ ಮೇಲೆ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ಇದು ಸಿವಿಲಿಯನ್ ಆಗಿರ್ತಕ್ಕಂಥ ಹುದ್ದೆ. ಸಿವಿಲಿಯನ್ ಅಂತಂದ್ರೆ ಸೊ ಪರ್ಮನೆಂಟ್ ಆಗಿ 60 ವರ್ಷದ ಮಟನೂ ಕೂಡ ಈ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ಬೋದು. ಇದು ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಡೈರೆಕ್ಟರೇಟ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಅಂದ್ರೆ ಇಂಡಿಯನ್ ಆರ್ಮಿದಲ್ಲಿ ನಿಮ್ಗೆ ಕೋರ್ ಸೆಂಟರ್ ಅಂತ ಗೊತ್ತಿರ್ಬೋದು. ಇ ಸಾಕಷ್ಟು ಜನ ನಿಮ್ಮ ಸ್ನೇಹಿತರು ಮತ್ತೆ ಯಾರಾದರೂ ಇದ್ರಪ್ಪ ಅಂದ್ರೆ ಆ ಸೈಡ್ ಬ್ಯಾಚ್ ಇ ಅಂತ ಇರುತ್ತೆ. ಇಂಡಿಯನ್ ಆರ್ಮಿಯಲ್ಲಿ ಡ್ರೆಸ್ ಹಾಕೊಂಡಿರ್ತಾರಲ್ಲ, ಚೆಕ್ ಮಾಡ್ಕೊಂಡಿರ್ಬೇಕಾರ ಇಲ್ಲಿ ಇ ಅಂತಂದ್ರೆ ಸೊ ಈ ತರ ಮರಾಠ ಸೆಂಟ್ರು, ಅದೇ ತರನಾಗಿ ಮದ್ರಾಸ್ ರೆಜಿಮೆಂಟು, ಎಮ್ ಇ ಜಿ ನಂತರ ಪ್ಯಾರಾ ಸೆಂಟ್ರು, ನೆಕ್ಸ್ಟ್ ಪಯನಿಯರು, ಎ ಆರ್ಟಿಲರಿ, ನೆಕ್ಸ್ಟ್ ಎ ಡಿ ಸೆಂಟರು, ಅದರ ಜೊತೆಗೆ ಸಾಕಷ್ಟು ಸೆಂಟರ್ ಸಿಕ್ಕು, ನೆಕ್ಸ್ಟ್ ಜೆಕ್ ರೆಜಿಮೆಂಟ್, ಜೆಕ್ ರೆಜಿಮೆಂಟು, ಜೆಟ್ ರೆಜಿಮೆಂಟು, ಸಾಕಷ್ಟು ಈ ಥರದ ಸಪ್ರೇಟ್ ಆಗಿರ್ತಕ್ಕಂಥ ರೆಜಿಮೆಂಟ್ಗಳಿರ್ತಾವೆ. ಆ ರೆಜಿಮೆಂಟ್ನಲ್ಲಿ ಸಿವಿಲಿಯನ್ ಹುದ್ದೆಗಳನ್ನ ಕೋರ್ ಸೆಂಟರ್ದಲ್ಲಿ ಹೈಯೆಸ್ಟ್ ಕಾಲ್ಫಾರ್ಮ್ ಮಾಡ್ತಾರೆ. ಇನ್ಫೆಂಟ್ರಿಗಳಲ್ಲಿ ಬಹಳಷ್ಟು ಕಡಿಮೆ. ಸೊ ಕೋರ್ ಸೆಂಟರ್ದಲ್ಲಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಈ ಇ ಸೆಂಟರ್ದಲ್ಲಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತಾನೆ ಇರ್ತಾರೆ. ಸೊ ಪ್ರತಿ ವರ್ಷನೂ ಕೂಡ ನಾನು ಇನ್ಫಾರ್ಮೇಶನ್ಗಳನ್ನು ಕೊಡ್ತಾ ಇರ್ತೀನಿ. ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇರ್ತೀರಾ, ಸೊ ಸಾಕಷ್ಟು ಜನ ಸಿವಿಲಿಯನ್ ಹುದ್ದೆಗೆ ನಾ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಗಳನ್ನು ತಗೊಂಡು ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಆಲ್ರೆಡಿ ಜಾಬ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ, ಸರ್ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ತೀವಿ, ಎಕ್ಸಾಮ್ ಬರಿತೀವಿ ಸರ್, ಮತ್ತೆ ಅಲ್ಲಿ ಒಳಗೆ ಯಾರಾದರೂ ಲಿಂಕ್ ತೊಗೊಂಡು ಕೇಸಿಂದ ಜಾಬ್ ಮಾಡ್ತಾರೆ ಸರ್, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ರು ಆಗೋದಿಲ್ಲ ಅಂತ ಕೇಸಿಂದ ಅಂತೀರಿ. ಅದು ನಿಮ್ಮ ತಪ್ಪು ಕಲ್ಪನೆ. ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಸ್ಟೂಡೆಂಟ್ನೇ ಇವಾಗಲೇ ಏರ್ಫೋರ್ಸ್ದಲ್ಲಿ ಜಾಯಿನ್ ಕೂಡ ಆಗಿದ್ದಾನೆ, ನಮ್ಮ ಅಕಾಡೆಮಿ ಸ್ಟೂಡೆಂಟು. ನಾನು ಹೇಳಿಕೆಸಿಂದ ಅಪ್ಲಿಕೇಶನ್ ಹಾಕಿಸಿ, ಸೊ ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಎಕ್ಸಾಮ್ ಪಾಸ್ ಮಾಡಿಕೊಂಡು, ಫಿಸಿಕಲ್ ಪಾಸ್ ಮಾಡಿಕೊಂಡು, ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ಪಾಸ್ ಮಾಡ್ಕೊಂಡು, ಮೆಡಿಕಲ್ ಪಾಸ್ ಮಾಡ್ಕೊಂಡು ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದು, ಯಾವುದು ಇನ್ನೊಬ್ಬರು ಮಾತುಗಳನ್ನ ಕೇಳಕ್ ಹೋಗ್ಬೇಡ್ರಿ, ಅರ್ಜಿಗಳನ್ನ ಸಲ್ಲಿಸಾಕ ಮೊದಲು ಪ್ರಯತ್ನ ಮಾಡ್ರಿ, ಅದ್ರ ಜೊತೆಗೆ ಎಕ್ಸಾಮ್ ಫೇಸ್ ಮಾಡ್ರಿ, ಆ ನಂತರ ಮುಂದಿನ ವಿಚಾರ ಮಾಡಾಕತ್ತೀರಿ ಅಂತ ಸುಮ್ಮನೆ ಹೋಗ್ಲಾರ್ದೇನೆ ಏನೇನೋ ಮಾತಾಡಕ್ ಹೋಗ್ಬೇಡ್ರಿ. ಓಕೆ ಆಯ್ತಾ ಸರ್? ಏನ್ ಸರ್ ನೀವು ಈ ತರ ಅಂತಿದಾರಲ್ಲ ಅಂತ ಹೇಳಿ, ಇಲ್ಲ, ನಾನು ನಿಮ್ಗೋಸ್ಕರ ಹೇಳ್ತಿರೋದು. ಸುಮ್ಮನೆ ಅನ್ನೆಸೆಸರಿ ಮಾತಾಡ್ತಿರ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಫೋಕಸ್ ಏನು? ಓಕೆ ನನಗೆ ಒಂದೇ ಜಾಬ್ ಇರಲಿ, ಸೊ ಅದು ಏನೇ ಆಗಿರಲಿ, ನನ್ನ ಪ್ರಯತ್ನ ನಾನು ಮಾಡಬೇಕು. ಓಕೆ ಮಾಡಕ್ಕೆ ರೆಡಿ ಆಗ್ರಿ. ಸೊ ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು ಹುದ್ದೆಗಳ ನೇಮ್ ಏನಪ್ಪಾ ಅಂತಂದ್ರೆ LDC ಲೋವರ್ ಡಿವಿಷನ್ ಕ್ಲರ್ಕ್, ಫೈರ್ಮೆನ್ನು, ನೆಕ್ಸ್ಟ್ ಅದರ ಜೊತೆಗೆ ಮೋರ್ ಅದರ್ ದೆನ್ ಪೋಸ್ಟ್ಗಳಿದಾವೆ. ಟೋಟಲಿ ಪೋಸ್ಟ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 194 ಹುದ್ದೆಗಳಿದಾವೆ. ಸೊ ಸ್ಯಾಲ್ರಿ 20,000 ಮಟ್ಟ ಇರ್ತದೆ ಸ್ಯಾಲ್ರಿ, ಫಸ್ಟ್ ಬೇಸಿಕ್ ಸ್ಯಾಲ್ರಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಸರ್? 10ನೇ ತರಗತಿ ಮುಗಿದವರು ಕೂಡ ಹಾಕ್ಬೋದು, PUC ಮುಗಿದವರು ಕೂಡ ಹಾಕ್ಬೋದು, ಅದರ ಜೊತೆಗೆ ITI ಮುಗಿದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾ ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾ ಅಂತ ಕೇಳ್ತಾ ಇದ್ದೀರಾ. ಸೊ ಈ ಹುದ್ದೆಗೆ ಆಫ್ಲೈನ್ ಮುಖಾಂತರನೇ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತ. ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದ್ರೆ ಸೊ ಈ ತರಹದ ಫಾರ್ಮ್ಗಳ ಸಿಗ್ತಾವೆ. ಸೊ ಆ ಫಾರ್ಮ್ಗಳನ್ನ ಶೇರ್ ಮಾಡ್ತೀನಿ, ನಿಮಗೆಲ್ಲರಿಗೆ ಶೇರ್ಗಳನ್ನು ಮಾಡ್ತೀನಿ. ಸೊ ಬಟ್ ಇನ್ನೂ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಓಕೆ, ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. 4th ಅಕ್ಟೋಬರ್, 4ನೇ ತಾರೀಕಿಗೆ ಅಕ್ಟೋಬರ್ಗೆ ಸ್ಟಾರ್ಟ್ ಆಗುತ್ತೆ. ಆಫ್ಲೈನ್ ಮುಖಾಂತರ ಡಾಕ್ಯುಮೆಂಟ್ಗಳನ್ನ ಹಾಕಿ, SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ನೀವು PUC ಇದ್ರೆ PUC, ನೆಕ್ಸ್ಟ್ ಈ ಥರದ ಫೋಟೋಸ್ಗಳು, ಕಾಸ್ಟ್ ಇನ್ಕಮ್ಮು, ರೆಸಿಡೆನ್ಷಿಯಲ್ ಡೊಮೇನ್ಸ್ಗಳು ಇವನ್ನೆಲ್ಲನೂ ಕೂಡ ಹಾಕಿಬಿಟ್ಟು ಎನ್ವಲಪ್ದಲ್ಲಿ ಫಿಲ್ಅಪ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಯಾವಾಗ ಸರ್ ಇದ್ರೆ? ಲಾಸ್ಟ್ ಡೇಟ್ ಬಂದ್ಬಿಟ್ಟು 24 ಅಕ್ಟೋಬರ್ಗೆ ಕ್ಲೋಸ್ ಆಗುತ್ತೆ. 24 ಅಕ್ಟೋಬರ್ ಅನ್ಕೊಡ್ದನ ಹೋಗಿ ರೀಚ್ ಆಗಬೇಕದು ಅಪ್ಲಿಕೇಶನ್. ಇದು ಬಂದ್ಬಿಟ್ಟು indianarmy.nic.in ಬೇಕಾದ್ರೆ ಒಂದ್ಸರಿ ಹೋಗಿ ವೆಬ್ಸೈಟ್ನಲ್ಲಿ ಕೂಡ ನೀವು ಚೆಕ್ ಅನ್ನ ಮಾಡ್ಕೋಬಹುದು. ಈ PDF ಅನ್ನು ಕೂಡ ಅಪ್ಲೋಡ್ ಅನ್ನ ಮಾಡಿದಾರೆ, ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ ಇದರಲ್ಲಿ ಯಾವ್ಯಾವ ತರಹದ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿದಾವೆ? ಲೋವರ್ ಡಿವಿಷನ್ ಕ್ಲರ್ಕ್ 2 ಹುದ್ದೆಗಳಿದಾವೆ, ಫೈರ್ಮೆನ್ಗೆ 1 ಹುದ್ದೆ ಇದೆ. ನೆಕ್ಸ್ಟ್ ವೆಹಿಕಲ್ ಮೆಕ್ಯಾನಿಕ್, ಆರ್ಮ್ ಫೈಟಿಂಗ್ ವೆಹಿಕಲ್, ಹೈವೇ ಸ್ಕಿಲ್ಡ್ ಅಂತ ಹೇಳಿ 4 ಹುದ್ದೆಗಳು. ಲೋವರ್ ಡಿವಿಷನ್ ಕ್ಲರ್ಕ್ ಅದರ ಜೊತೆಗೆ 2 ಹುದ್ದೆ ಆಯಿತು, ಫೈರ್ಮೆನ್ ಆಯಿತು. ನೆಕ್ಸ್ಟ್ ಫಿಟ್ಟರ್ ಅಂತ ಹೇಳಿ 3 ಹುದ್ದೆಗಳು, ವೆಲ್ಡರ್ ಸ್ಕಿಲ್ಡ್ ಅಂತ ಹೇಳಿ 2 ಹುದ್ದೆಗಳು, ಟ್ರೇಡ್ಸ್ಮನ್ ಮೇಟ್ ಅಂತ ಹೇಳಿ 8 ಹುದ್ದೆಗಳು, ವಾಸರ್ಮೆನ್ 2 ಹುದ್ದೆಗಳು, ಕುಕ್ 1 ಹುದ್ದೆ. ನೆಕ್ಸ್ಟ್ ಲೋವರ್ ಡಿವಿಷನ್ ಕ್ಲರ್ಕ್ 3 ಹುದ್ದೆಗಳು. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಹೈ ಸ್ಕಿಲ್ಡ್ ಅಂತ ಹೇಳಿ 2 ಹುದ್ದೆಗಳು,
ಟೆಲಿಕಾಮ್ ಮೆಕ್ಯಾನಿಕ್ ಹೈವೇ ಸ್ಕಿಲ್ಡ್ ಅಂತ ಹೇಳಿಸಿಂದ ಹೈಲಿ ಸ್ಕಿಲ್ಡ್ 7 ಹುದ್ದೆಗಳು. ನೆಕ್ಸ್ಟ್ ಫೈರ್ಮೆನ್ 3 ಹುದ್ದೆಗಳು. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಅದರಲ್ಲೇನೋ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೋದು ಅವು 2 ಹುದ್ದೆಗಳು. ಸೊ ಇದರಲ್ಲಿ ಬೇರೆ ಬೇರೆ ಥರದ ಟೋಟಲಿ ಬಂದ್ಬಿಟ್ಟು ನಿಮ್ಗೆ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 194 ಹುದ್ದೆಗಳಿದಾವೆ. ನೆಕ್ಸ್ಟ್ ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ, ಸೊ ಇದ್ರ ವಯೋಮಿತಿ ಎಷ್ಟು? ಸೊ ವಯೋಮಿತಿ ಬಂದ್ಬಿಟ್ಟು 18 ಏಜ್ ಇಂದ ಹಿಡಿದು ಎಷ್ಟು 18 ಏಜ್ ಇಂದ ಹಿಡಿದು 25 ಏಜ್ ವರೆಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೀವೇನಾದರೂ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಕೆಟಗರಿಯರ್ ಯಾರಾದರೂ ಇದ್ದರೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಸಿಗ್ತದೆ. SC ST ದವ್ರು ಯಾರಾದರೂ ಇದ್ರೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಸಿಗ್ತದೆ. ಓಕೆ, ಟೋಟಲಿ ಬಂದ್ಬಿಟ್ಟು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ 4th ಅಕ್ಟೋಬರ್ ಸ್ಟಾರ್ಟ್ ಆಯ್ತು ಅಂದರೆ 21 ಡೇಸ್ ಮಟ್ಟ ಮಾತ್ರ ಈ ಹುದ್ದೆಗೆ ಅವಕಾಶ ಇರ್ತದೆ. ಅದು ಹೇಳಿದ್ದೀನಿ ನಾನು, ಆಫ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕು. 4ನೇ ತಾರೀಕಿಗೆ ಇದ್ರ ಫಾರ್ಮ್ಗಳು ಬರ್ತಾವೆ. ಆ ಫಾರ್ಮ್ಗಳನ್ನು ನಾನು ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡನ್ನು ಮಾಡ್ತೀನಿ. ನೆಕ್ಸ್ಟ್ ಇದರದೇ ಆಗಿರ್ತಕ್ಕಂಥದ್ದನ್ನು ನೀವು ಏನಾದರೂ ನಿಮ್ಮ ಅನಿಸಿಕೆ, ಸರ್ ನಮಗೆ ಇದನ್ನ ಫಾರ್ಮ್ ಫಿಲ್ಅಪ್ ಮಾಡೋಕ್ಕೆ ಬರೋದಿಲ್ಲ, ಸೊ ಫಿಲ್ಅಪ್ ಮಾಡೋದು ಒಂದು ವಿಡಿಯೋವನ್ನು ಮಾಡಿ ಸರ್ ಅಂತ ನೀವೇನಾದರೂ ಕಮೆಂಟ್ಸ್ಗಳನ್ನು ಹಾಕಿದರೆ, ಸೊ ನಾನು ಇದನ್ನು ಯಾವ ಥರ ಫಿಲ್ಅಪ್ ಮಾಡಬೇಕು, ಯಾವ ಥರ ಎನ್ವಲಪಲ್ಲಿ ಹಾಕಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನ ಹಾಕಬೇಕು, ಏನೆಲ್ಲ ಹಾಕಬೇಕು, ಯಾವ ಥರ ಪೋಸ್ಟ್ಗೆ ಕಳಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾದಂಥ ವಿಡಿಯೋನ ಮಾಡಿ ನಾನು ಅಪ್ಲೋಡನ್ನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಇದಕ್ಕೆ ಎಜುಕೇಷನ್ ಏನು ಬೇಕಾಗುತ್ತೆ? ಎಲೆಕ್ಟ್ರಿಷಿಯನ್ಗೆ ಹಾಕ್ತಿರ್ತಕ್ಕಂಥವ್ರಿಗೆ 12ನೇ ತರಗತಿ ಪಾಸ್ ಆಗಿರಬೇಕು. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ITI ಕೂಡ ಮುಗ್ದಿರಬೇಕು. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ಅಂತಂದರೆ ಅದಕ್ಕೂ ಕೂಡ 12th ಪಾಸ್ ಆಗಿರಬೇಕು, ಇಲ್ಲಂತಂದರೆ ITI ಆದರೂ ಮುಗ್ದಿರಬೇಕಾಗುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದರೂ ಟೆಲಿಕಮ್ಯುನಿಕೇಷನ್ ಅಂತ ಇಂಜಿನಿಯರಿಂಗ್ ಇಕ್ವಿಪ್ಮೆಂಟ್ ಮೆಕ್ಯಾನಿಕ್ ಆಯಿತು, ವೆಲ್ಡರ್ ಆಯಿತು, ವೆಲ್ಡರ್ಗೆ ಕೂಡ ITI ಕಂಪಲ್ಸರಿ ಮುಗಿದಿರಬೇಕು. ನೆಕ್ಸ್ಟ್ ಸ್ಟೋರ್ ಕೀಪರ್ಗೆ ನೋಡ್ಕೊಡ್ರಿ 12ನೇ ತರಗತಿ ಮುಗಿದಿದ್ರೆ ಸಾಕು. ನೆಕ್ಸ್ಟ್ ಲೋವರ್ ಡಿವಿಷನ್ ಕ್ಲರ್ಕಿಗೆ 12ನೇ ತರಗತಿ ಅದಕ್ಕೂ ಮುಗಿದಿರಬೇಕು. ನೆಕ್ಸ್ಟ್ ಫೈರ್ಮೆನ್ ಹಾಕ್ತೀನಿ ಅನ್ನೋರಿಗೆ 10ನೇ ತರಗತಿ ಮುಗಿದಿರಬೇಕು. ಟ್ರೇಡ್ಸ್ಮನ್ ಮೇಟ್ ಹಾಕ್ತೀನಿ ಅನ್ನೋರಿಗೆ 10ನೇ ತರಗತಿ ಮುಗಿದಿರಬೇಕು. ವಾಸರ್ಮೆನ್ನು ಹಾಕ್ತೀನಿ ಅನ್ನೋರು 10ನೇ ತರಗತಿ ಮುಗಿದಿರಬೇಕು. ನೆಕ್ಸ್ಟ್ ವೆಹಿಕಲ್ ಮೆಕ್ಯಾನಿಕ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ITIಯನ್ನು ಕಂಪಲ್ಸರಿಯಾಗಿ ಮುಗಿಸಿರಲೇಬೇಕಾಗುತ್ತೆ. ಸೊ ಈ ಥರದ ಬೇರೆ ಬೇರೆ ಪೋಸ್ಟ್ಗಳಿದಾವೆ. ಸೊ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ಸೊ ಅದರ ಡೇಟ್ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಸರ್ ಇದರಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದ್ರೆ ಅವರೊಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಯೂನಿಟ್ ಪೋಸ್ಟಲ್ ಅಡ್ರೆಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಫಾರ್ವರ್ಡಿಂಗ್ ಅಪ್ಲಿಕೇಶನ್ಸ್. ಓಕೆ, ನೀವು ಅಪ್ಲಿಕೇಶನ್ನ ಸಲ್ಲಿಸುವಾಗ ಈ ಅಡ್ರೆಸ್ಸಿಗೆ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಡ್ರೆಸ್ಗಳು ಸಾಕಷ್ಟು ಇದಾವೆ. ಕಮಾಂಡೆಂಟ್ 505 ಬೇಸ್ ವರ್ಕ್ಶಾಪ್ ಡೆಲ್ಲಿ ಕ್ಯಾಂಟ್. ನೆಕ್ಸ್ಟ್ ಅದೇ ಥರನಾಗಿ ಕಮಾಂಡಿಂಗ್ ಆಫೀಸರ್ ಸ್ಟೇಷನ್ ವರ್ಕ್ಶಾಪ್ EME ಡೆಲ್ಲಿ. ನೆಕ್ಸ್ಟ್ ಕಮಾಂಡಿಂಗ್ 506 ಆರ್ಮ್ ಬೇಸ್ ವರ್ಕ್ಶಾಪ್ ಜಬಲ್ಪುರ್. ನೆಕ್ಸ್ಟ್ ಕಮಾಂಡೆಂಟ್ 507 ಬೇಸ್ ವರ್ಕ್ಶಾಪ್ EME PO. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಅದೇ ಥರನಾಗಿ ಪ್ರಯಾಗ್ರಾಜ್. ನೆಕ್ಸ್ಟ್ ಆಗ್ರಾ. ನೆಕ್ಸ್ಟ್ ಅದೇ ಥರನಾಗಿ ಉತ್ತರ ಪ್ರದೇಶ್. ಅದೇ ಥರನಾಗಿ ಸೇಮ್ ಇದು ಉತ್ತರ ಪ್ರದೇಶ್. ನೆಕ್ಸ್ಟ್ ಅದೇ ಥರನಾಗಿ ಸರ್ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಇದೆಯಾ? ಓಕೆ, ಕಮಾಂಡೆಂಟ್ 515 ಬೇಸ್ ವರ್ಕ್ಶಾಪ್ ಬೆಂಗಳೂರಲ್ಲಿ ಕೂಡ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ. ಸೊ ಚೆಕ್ ಮಾಡಿಕೊಡ್ರಿ. ಬೆಂಗಳೂರಲ್ಲಿ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳಿದಾವೆ. ಸೊ ಬೇರೆ ಬೇರೆ ಥರದ ಹುದ್ದೆಗಳಿದಾವೆ, ಹೈಯೆಸ್ಟ್ ಅದಾವು. ನೀವು ಬೇಕಿದ್ರೆ PDF ಅನ್ನು ತೆಗೆದುಕೊಂಡ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಅಂದರೆ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಸರ್ 1, 2 ಅಷ್ಟೇ ಕೊಟ್ಟಿದ್ದಾರಲ್ಲ ಅಂತ ಕೇಳ್ತದಿಲ್ಲ. ಸೊ ಇಲ್ಲಿ ನೋಡ್ಕೊಡ್ರಿ, ಬೇರೆ ಬೇರೆ ನೀವು ಅಕಸ್ಮಾತ್ ಬೆಂಗಳೂರಲ್ಲಿ ಹಾಕ್ತೀನಿ ಅನ್ನೋರಿಗೆ ಇಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ನಿಮಗೆ ಶಾರ್ಟಾಗಿ ಮಾತ್ರ ಹೇಳಿದ್ದೀನಿ. ಬೆಂಗಳೂರಲ್ಲಿ ಹಾಕ್ಬೇಕನ್ನೋರಿಗೆ ಲೋವರ್ ಡಿವಿಷನ್ ಕ್ಲರ್ಕಿಗೆ 10 ಹುದ್ದೆಗಳಿದಾವೆ. ನೆಕ್ಸ್ಟ್ ಸ್ವೀಪರು, ಫೈರ್ಮೆನ್ನು ಸಾಕಷ್ಟು ಇದರಲ್ಲಿ ಕೂಡ ಅದಾವೆ. ಓಕೆ, ಅರ್ಜಿಗಳನ್ನ ಬೆಂಗಳೂರು ಹಾಕ್ತೀನಿ ಅನ್ನೋರು ಬೆಂಗಳೂರು ಹಾಕಿ. ಸೊ ಉತ್ತರ ಪ್ರದೇಶ ಹಾಕ್ತೀನಿ ಅನ್ನೋರು ಉತ್ತರ ಪ್ರದೇಶ ಹಾಕ್ರಿ. ವೆಸ್ಟ್ ಬೆಂಗಾಲ್ ಹಾಕ್ತೀನಿ ಅನ್ನೋರು ವೆಸ್ಟ್ ಬೆಂಗಾಲ್ ಹಾಕಿ. ಸೊ ಅದ್ರ ಸೈಡಿಗೆ ಪ್ಲೇಸ್ ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ನೀವೇನು ಪೋಸ್ಟ್ ಮಾಡ್ತಿರಲ್ಲ ಅದಾದಮೇಲೆ ನಿಮ್ಗೆ ಎಲ್ಲಿ ಡ್ಯೂಟಿ ಕೊಡ್ತಾರ ಅನ್ನೋದನ್ನು ಕೂಡ ಅವರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಎಲ್ಲಿ ಡ್ಯೂಟಿ ಕೊಡ್ತಾರ ಅನ್ನೋದನ್ನು ಅವ್ರು ಕೆಳಗಡೆ ಕೊಟ್ಟಿದ್ದಾರೆ. ನೀವು ಹಾಕಿರ್ತಕ್ಕಂಥದ್ದಲ್ಲಿ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಮುಗಿದ್ಮೇಲೆ ಬೇಕಾದಲ್ಲಿ ನಿಮ್ಗೆ ಡ್ಯೂಟಿಯನ್ನು ಕೊಡ್ಬೋದು. ಇಲ್ಲಂತಂದರೆ ಇದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಒಂದೇ ತರದಲ್ಲಿ ನಿಮ್ಗೆ ಡ್ಯೂಟಿ ಇರ್ತದೆ. ಓಕೆ, ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬೋದು. ಬೇಕಿದ್ರೆ ನಾನು ನಿಮ್ಗೆ PDF ಕೂಡ ನಾನು ಇದನ್ನು ಶೇರನ್ನು ಮಾಡ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಡ್ರಿ. ಸರ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಏನು ಇರ್ತದೆ ಅಂತ ಕೇಳ್ತಾ ಇದ್ದಿಲ್ಲ. ಸೊ ಎಕ್ಸಾಮ್ ಸಿಲೆಬಸ್ಸನ್ನು ಹೇಳ್ತೀನಿ ನೋಡ್ಕೊಡ್ರಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ಗಳು, ಜನರಲ್ ಅವೇರ್ನೆಸ್ 25 ಕ್ವಶನ್ಸ್ಗಳು, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ಗಳು, ಟ್ರೇಡ್ ಸ್ಪೆಸಿಫಿಕ್ ಬಗ್ಗೆ 50 ಕ್ವಶನ್ಸ್ಗಳನ್ನು, ಟೋಟಲಿ 150 ಮಾರ್ಕ್ಸಿನ ಕ್ವಶನ್ಸ್ ಇರ್ತದೆ. 150 ಮಾರ್ಕ್ಸ್ ಕ್ವಶನ್ಸ್
ನೆಕ್ಸ್ಟ್ ಅದರ ಜೊತೆಗೆ ಬೇರೆ ಬೇರೆ ಥರದ ಟ್ರೇಡ್ಗಳಿಗೆ ಬೇರೆ ಬೇರೆ ಥರದ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಟೋಟಲಿ ಎಲ್ಲ ಎಕ್ಸಾಮ್ಗಳು ಬಂದ್ಬಿಟ್ಟು 150 ಕ್ವಶನ್ಸು, 150 ಮಾರ್ಕ್ಸಿನ ಎಕ್ಸಾಮ್ ಕೂಡ ಇರ್ತದೆ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ನೆಗೆಟಿವ್ ಬಗ್ಗೆ ಏನೂ ಕೊಟ್ಟಿಲ್ಲ, ಎಕ್ಸಾಮ್ ನೆಗೆಟಿವ್ ಇದ್ರೊಳಗೆ ನೆಗೆಟಿವ್ ಕೂಡ ಕಡಿಮೆ ಇರ್ತದೆ. ಎಕ್ಸಾಮಿಗೆ ನೆಗೆಟಿವ್ ಇದ್ರೂ ಓಕೆ, ಇರಲಿಲ್ಲಪ್ಪ ಅಂತಂದ್ರು ಓಕೆ. ಸೊ ಭಾಳ ಆಲ್ಮೋಸ್ಟ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೊಡೋದೇ ಇಲ್ಲ. ಸೊ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಇರ್ತದೆ. ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅನ್ಕೊಂಡಿದ್ದಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಅನ್ನು ಹಾಕಿ. ಸೊ ನನಗೆ ಇನ್ನಷ್ಟು ನಿಮಗೆ ಸಪೋರ್ಟನ್ನು ಮಾಡ್ತೀನಿ. ಫಾರ್ಮನ್ನು ಫಿಲ್ಅಪ್ ಮಾಡೋದಾಯ್ತು. ಫೈನಲಿ ನೀವು ಆರ್ಡರ್ ಕಾಪಿ ತೊಗೊಂಡು ಜಾಯ್ನಿಂಗ್ ಆಗೋ ಮಟ್ಟನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತೀನಿ. ಇದು ಒಂದೇ ಅಲ್ಲ, ಯಾವುದೇ ಸಿವಿಲಿಯನ್ ಆಗಿರಲಿ, ಇವತ್ತು ಮರಾಠ ರೆಜಿಮೆಂಟ್ನಲ್ಲಿ ಕಾಲ್ಫರ್ ಮಾಡಿರ್ತಾರೆ, AECದಲ್ಲಿ ಕಾಲ್ಫರ್ ಮಾಡಿರ್ತಾರೆ, ಅದರ ಜೊತೆಗೆ ಬೆಂಗಳೂರು MEGಯಲ್ಲಿ ಕಾಲ್ಫರ್ ಮಾಡಿರ್ತಾರೆ, ನೆಕ್ಸ್ಟ್ ಬೆಂಗಾಲ್ ಇಂಜಿನಿಯರಿಂಗು BEGಯಲ್ಲಿ ಕಾಲ್ಫರ್ ಮಾಡಿರ್ತಾರೆ, AMCಯಲ್ಲಿ ಕಾಲ್ಫರ್ ಮಾಡಿರ್ತಾರೆ. ಪ್ರತಿಯೊಂದರಲ್ಲಿ ಕೂಡ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಬಟ್ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ನಿಮಗೆ ಇನ್ಫಾರ್ಮೇಷನ್ ಇಂಡಿಯನ್ ಆರ್ಮಿ, ಅಗ್ನಿವೀರು, ಏರ್ಫೋರ್ಸು, ನೇವಿ, SSCG ಇಷ್ಟನ್ನು ಮಾತ್ರ ಇನ್ಫಾರ್ಮೇಷನನ್ನು ತಗೋತೀರಿ. ಇವೆಲ್ಲ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ, ಬಟ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ಯಾವುದೇ ನೀವು 8th ಬೇಸ್ ಆಗಿರಲಿ, 10th ಆಗಿರಲಿ, PUC ಆಗಿರಲಿ, ಡಿಗ್ರಿ ಆಗಿರಲಿ, ಒಂದು ಹುದ್ದೆಗೆ ನೀವು ಸೇರ್ಬೇಕಂತ ಆಸೆಯನ್ನು ಕಟ್ಕೊಂಡಿದ್ದೀರಿ, ಒಂದು ಡಿಫೆನ್ಸ್ ವರದಿಯನ್ನು ಹಾಕೊಳ್ಬೇಕು, ಒಂದು ಹುಚ್ಚು ಇತ್ತಪ್ಪ ಅಂತಂದರೆ ಸಾಕಷ್ಟು ಜಾಬ್ಗಳನ್ನು ಕರೆದಿರ್ತಾರೆ, ಅವಕ್ಕೆ ಅಪ್ಲೈ ಮಾಡೋಕ್ಕೆ ರೆಡಿ ಆಗಿರಿ. ಓಕೆ ತಾನೇ? ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ, ಸೊ ಇನ್ನಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಸರ್ ಅಂತ ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಂದು ಸ್ಟೂಡೆಂಟಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ID, ಇನ್ಸ್ಟಾಗ್ರಾಮ್ ID ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಿನ್ನ ಜಾಬಿಗೆ 70% ಇನ್ಫಾರ್ಮೇಷನ್ಗಳನ್ನ ತಗೊಂಡು 30% ಸ್ಟಡಿ ಮಾಡಿದರೆ ಸಾಕು, ನೀನು ಜಾಬಿನ ಒಳಗಡೆ ಹೋಗುವಟ್ಟ ಎಲಿಜಿಬಿಲಿಟಿ ಇನ್ಫಾರ್ಮೇಷನ್ ಈ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತದೆ. ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋ. ಈ PDF ಬಂದುಬಿಟ್ಟು ನನ್ನ HJ ಪ್ಯಾರಾಮೀಟರ್ ಆ್ಯಂಡ್ ಟೆಲಿಗ್ರಾಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಜಾಯ್ನ್ ಆದರೆ ಈ PDF ಕೂಡ ನಿಮ್ಗೆ ಅಲ್ಲಿ ಅಪ್ಲೋಡನ್ನು ಮಾಡಿರ್ತೀನಿ. ಹೋಗಿ ಒಂದು ಸಾರಿ ಚೆಕ್ಕನ್ನು ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.